ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ತಮ್ಮನೇಲಿ ನೋಡಿರ್ತೀರಾ. ಕಮ್ಬ್ಯಾಕ್ ಅಂದರೆ ಪಂತರ ಕಮ್ಬ್ಯಾಕ್ ಇರಬೇಕು ಅಂತ ಹಾಕಿದ್ದೀನಿ. ಯಾಕಂದರೆ ಗುರು 634 ದಿನಗಳ ನಂತರ ಯಾವ ಲೆವೆಲಿಗೆ ಕಮ್ಬ್ಯಾಕ್ ಮಾಡಿದ್ರಪ್ಪ ರಿಷಬ್ ಪಂತ್ ಅವರು. ಟೆಸ್ಟ್ ಸೆಂಚುರಿ ಬಂತು ರಿಷಬ್ ಪಂತ್ ಅವ್ರ ಕಡೆಯಿಂದ. ಟೆಸ್ಟ್ ಸ್ಪೆಷಲಿಸ್ಟ್ ಅಂತಲೇ ನಮಗೆ ಅಂದರೆ ಲೈಕ್ ಎಕ್ಸ್ಪೆಕ್ಟರ್ ಗುರು ಟೆಸ್ಟಲ್ಲಿ. ಯಾಕೆ ಎಕ್ಸ್ಪೆಕ್ಟರ್ ಅಂದರೆ ನೋಡಿ, ಇದಕ್ಕೆ ಹೆಂಗೆ ಹೊಡೆದ್ರಪ್ಪ. ಲಂಚ್ ಆದಮೇಲೆ ನಾನು ಅಂದೆ ಲಂಚ್ ಆದಮೇಲೆ ಪಕ್ಕ ಸೆಂಚುರಿ ಬರುತ್ತೆ ಅಂತ. ಬಟ್ ಬಂದು ಕೂಡಲೇ 4-6 ಎಲ್ಲ ಹೊಡೆದ್ಬಿಟ್ಟು ರಿಷಬ್ ಪಂತ್ ಅವ್ರು ಏನು ಕ್ರೇಜಿ ಗುರು. ಸೂಪರ್ ಅಂದರೆ ಸೂಪರು. ಅಂದರೆ ಸ್ಟ್ಯಾಂಡಿಂಗ್ ಓವೇಷನ್ ಎಲ್ಲ ಸಿಕ್ತು ಚಪಕ್ಕಲ್ಲಿ. ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರ ಕಡೆಯಿಂದ ಕ್ಲಾಪ್ಸ್ ಎಲ್ಲ ಸಿಕ್ತು. ಮತ್ತು ಡ್ರೆಸ್ಸಿಂಗ್ ರೂಮ್ ಕಡೆಯಿಂದ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ತು. ರಿಷಬ್ ಪಂತ್ ಹ್ಯಾಟ್ಸ್ ಆಫ್ ಟು ಯು ಅಂತಲೇ ಹೇಳ್ಬೇಕು. ಸ್ಪೈಡಿ ಇಸ್ ಬ್ಯಾಕ್ ಗುರು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ ಗುರು. ಪಂತಣ್ಣ 100 ಆದಮೇಲೆ ಒಂದು 2 4 ಹೊಡೆದ್ಬಿಟ್ಟು 109 ರನ್ ಆಗಿರುತ್ತೆ. ಅವಾಗ ಔಟ್ ಆಗ್ತಾರೆ ಮೆಹದಿ ಹಸನ್ ಮಿರಾಜ್ಗೆ. ಅದೇನು ಅದು ಫುಲ್ಲು ಫಾಸ್ಟಾಗೆ ಹೊಡೆದ್ರು, ಬಟ್ ಅದು ಹಾಗೆ ಕೈಯಾಗೆ ಹೋಗ್ಬಿಡ್ತು. ಮೆಹದಿ ಹಸನ್ ಮಿರಾಜ್ಗೆ ಕೈಗೆ ಬಂತು, ಅದು ಕ್ಯಾಚ್ ಹಿಡ್ದ ಅಣ್ಣ. ಸೊ ವಿಕೆಟ್ ಹೋಯ್ತು ರಿಷಬ್ ಪಂತ್ ಅವ್ರದ್ದು. ಅದಾದಮೇಲೆ ನಮ್ಮ KL ರಾಹುಲ್ ಅವ್ರು ಬರ್ತಾರೆ. ಕನ್ನಡಿಗ KL ರಾಹುಲ್ ಅವ್ರು ಬರ್ತಾರೆ. ಅವ್ರ ಮೇಲೇ ಎಲ್ಲ ಸ್ವಲ್ಪ ಕಣ್ಣಿತ್ತು, ಹೆಂಗೆ ಆಡ್ತಾರೆ ಏನು ಕತೆ ಅಂತ. KL ರಾಹುಲ್ ಅಣ್ಣನು ಆರಾಮಾಗಿ ಚೆನ್ನಾಗಿ ಆಡ್ಕೊಟ್ರು. 4 4 ಹೊಡೆದ್ಬಿಟ್ಟು 22 ರನ್ ಹೊಡೆದ್ರು ಗುರು. ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರೋದೇ ಅಲ್ವಾ, ಗಿಲ್ ವರ್ಸಸ್ ಋತು ಅಂತ ಸ್ಟಾರ್ಟ್ ಮಾಡಿದ್ರಲ್ಲ ಕ್ಯಾಂಪೇನು. ಹೆಂಗೆ ಮಾಡಿದ್ರು ಏನು ಕತೆನೋ ಗೊತ್ತಿಲ್ಲ. ಬಟ್ ಆಬ್ವಿಯಸ್ಲಿ ಗಿಲ್ಲು ಕೂಡ ಹಂಗೆ ಆಡ್ತಾಯಿದ್ರು. ಬಟ್ ಇವಾಗ ಪ್ರಿನ್ಸ್ ಶುಭ್ಮನ್ ಗಿಲ್ ಕಮ್ ಬ್ಯಾಕ್ ಮಾಡಿದ್ದಾರೆ, ಅಂದರೆ ವಿತ್ 100. ಹೆವಿ ಪರ್ಫಾರ್ಮೆನ್ಸ್ ಗುರು, ಕ್ರೇಜಿ ಪರ್ಫಾರ್ಮೆನ್ಸ್ ಕೊಟ್ಟರು ಇವತ್ತು. ಸಾಕಾದಂದರೆ ಸಾಕಾತ್ ಬ್ಯಾಟಿಂಗ್ ಮಾಡಿದ್ರು. ನಿನ್ನೆ 31 ಏನೋ ಹೊಡೆದಿದ್ರು, 33 ಅನ್ಸುತ್ತೆ. ಇವತ್ತು ಚೆನ್ನಾಗಿ ಆಡಿದ್ರು, ಸೂಪರಾಗಿ ಆಡಿದ್ರು. 100 ಹೊಡೆದ್ರು ಗುರು. ಸೂಪರ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. 119 ಹೊಡೆದ್ರು. ಆ್ಯಂಡ್ ಗೊತ್ತಲ್ಲ ಅವ್ರದ್ದು ಕ್ರೇಜಿ ಸೆಲೆಬ್ರೇಷನ್ ಹಿಂಗೆ ಮಾಡ್ತಾರಲ್ಲ, ಅದು ಕೂಡ ಮಾಡಿದ್ರು. ಆಬ್ವಿಯಸ್ಲಿ ಸಕ್ಕತ್ತಂದರೆ ಸಕ್ಕತ್ ಬ್ಯಾಟಿಂಗ್ ಅಂತ ಹೇಳ್ಬೋದು ಶುಭ್ಮನ್ ಗಿಲ್ ಕಡೆಯಿಂದ. ಸೊ ಪ್ರಿನ್ಸ್ ಈಸ್ ಬ್ಯಾಕ್ ಆ್ಯಂಡ್ ಸ್ಪೈಡಿ ಈಸ್ ಬ್ಯಾಕ್ ಅಂತಲೇ ಹೇಳ್ಬೋದು ಗುರು. ಒಟ್ಟಿನಲ್ಲಿ ಇಂಡಿಯಾದವರು 287 ರನ್ 4 ವಿಕೆಟು ಅಷ್ಟು ಹೋಗಿತ್ತು. ಅಷ್ಟಿಗೆ ನಮ್ಮ ರೋಹಿತ್ ಶರ್ಮಾ ಅವ್ರ ಕಡೆಯಿಂದ ಬನ್ರಪ್ಪ ಬನ್ನಿ ಸಾಕು, ಜಾಸ್ತಿನೇ ಆಡಿದ್ವಿ ಇವಾಗ ಡಿಕ್ಲೇರ್ ಕೊಟ್ಬಿಟ್ರು. 514 ರನ್ ಹೊಡೆದ್ರು ಗುರು. 515 ರನ್ ಟಾರ್ಗೆಟು. ನಾನು ತಮ್ಮನೇಲಿ ಹಾಕಿದ್ದೀನಿ, ಕ್ಯಾನ್ ಬಾಂಗ್ಲಾ ಚೇಸ್ 515 ಅಂತ. ಅದು ಒಂದು ಜೋಕರ್ ಇಮೇಜ್ ಹಾಕಿದ್ದೀನಿ, ಇಮೋಜಿ ಹಾಕಿದ್ದೀನಿ. ಅದು ಯಾಕೆ ಅಂತ ಹೇಳ್ತೀನಿ. 515 ರನ್ ಟಾರ್ಗೆಟ್ ಬೆನ್ನತ್ತಕ್ಕೆ ಬರ್ತಾರೆ ಇವರು ಬಾಂಗ್ಲಾದೇಶ್ ಅವರು. ಹೆಂಗಂತಂದರೆ ಜಾಕೀರ್ ಆ್ಯಂಡ್ ಇವರು ಶಾದ್ಮಾನ್ ಇಬ್ಬರು ಹೊಡಿಬಡಿ ಸ್ವಲ್ಪ ನೀಟಾಗೆ ಹಾಕಿದ್ರು. ಅಂದರೆ ಬ್ಯಾಟಿಂಗ್ ಮಾಡಿದ್ರು. ಬುಮ್ರಾ ಅವ್ರು ಸ್ವಲ್ಪ ಆ ಕಡೆ ಬೌಲಿಂಗ್ ಇತ್ತು, ಬಟ್ ಪರವಾಗಿಲ್ಲ, ಚೆನ್ನಾಗೇ ಬೌಲಿಂಗ್ ಮಾಡ್ತಾಯಿದ್ರು. ಬಟ್ ಏನಂತಂದರೆ ಬ್ಯಾಟಿಂಗ್ ಸ್ವಲ್ಪ ಈಸಿ ಆಗಿದೆ ಗುರು, ತುಂಬ ಈಸಿ ಅನ್ನಿಸ್ತಾ ಇದೆ. ಅದಕ್ಕೆ ಇಬ್ಬರು ಸಾಕಾದಾಗ ಆಡಿದ್ರು. ಶಾದ್ಮಾನ್ ಆ್ಯಂಡ್ ಜಾಕೀರ್ ಇಬ್ಬರು ಹೊಡಿಬಡಿ ಅಂತ ಹಂಗೆ ಸ್ವಲ್ಪ ಸ್ಟಾರ್ಟ್ ಮಾಡಿದ್ರು. 56 ರನ್ ಹೊಡೆದವ್ರೆ. ಪಾರ್ಟ್ನರ್ಶಿಪ್ ಚೆನ್ನಾಗಿ ಬರ್ತಿದೆ. ಸೊ ಅದಕ್ಕೆ ನಾನು 56 ರನ್ ಹೊಡೆದಿದ್ದಾರೆ ಅಂದರೆ ಗುರು ಏನಾದರೂ ಚೇಸ್ ಮಾಡ್ಬೋದಾ ಅಂತ ನಮ್ಮ ಹುಡುಗರೆಲ್ಲ ಸ್ವಲ್ಪ ತಲೆ ಓಡಿಸ್ತಾರೆ, ಏನು ಚೇಸ್ ಮಾಡ್ಬೋದು ಏನಪ್ಪ ಅಂತ. ಬಟ್ ಎಲ್ರಿಗೂ ಗೊತ್ತಿರೋದು ಆಬ್ವಿಯಸ್ಲಿ 515 ಎಲ್ಲ ಚೇಸ್ ಮಾಡೋಕೆ ಆಗೋದೇ ಇಲ್ಲ. ಅಂದರೆ ಕಷ್ಟ ಅಂತ ಅಲ್ಲ ಗುರು, ಅದು ಆಗೋದೇ ಇಲ್ಲ. ಅದು ಏನಂತೀರ ಗುರು? ನೆಕ್ಸ್ಟ್ ಟೀ ಬ್ರೇಕ್ ಮುಗಿಸ್ಕೊಂಡು ನಮ್ಮವ್ರು ಸ್ವಲ್ಪ ಟೀ ಎಲ್ಲ ಸಾಕಾದಾಗ ಕುಡಿದ್ಬಿಟ್ಟು ಬಂದು ನೀಟಾಗಿ ವಿಕೆಟ್ಸ್ ತೆಗಿಲಿ. ಒಂದು 2-3 ವಿಕೆಟ್ ಅಂತೂ ಬೇಕು ಗುರು. ಟೀ ಮುಗಿದ್ಮೇಲೆ ಅಂದರೆ 3rd ಸೆಷನಲ್ಲಿ ಒಂದು 2-3 ವಿಕೆಟ್ ಆದರೂ ಬೇಕು. ನಾಳೆ ಬೇಕಿದ್ರೆ ಆಲ್ಔಟ್ ಮಾಡಲಿ, ಬಟ್ ನಾಳೆವರೆಗಂತೂ ಮ್ಯಾಚ್ ಪಕ್ಕ ಹೋಗುತ್ತೆ. ಈ ಸೆಷನಲ್ಲಿ ಏನಾದ್ರು 10 ವಿಕೆಟ್ ಅಂತೂ ಹೋಗಲ್ಲ. ನಾಳೆ ಹೋಗುತ್ತೆ, ನಾಳೆವರೆಗೂ ಮ್ಯಾಚ್ ಇರುತ್ತೆ. ನಾಳೆ ನೋಡೋಣ ಏನೇನಾಗುತ್ತೆ ಅಂತ. ಬಟ್ ಈ 3rd ಸೆಷನಲ್ಲಿ ಆಬ್ವಿಯಸ್ಲಿ ಒಂದು 2-3 ವಿಕೆಟ್ ಬೇಕು. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ 3rd ಸೆಷನ್ ಆದಮೇಲೆ ನಾನು ವಿಡಿಯೋ ಮಾಡಲ್ಲ, ಲೈವೇ ಬರ್ತೀವಿ. ಸೊ 9-15 ಗಂಟೆಗೆ ಲೈವ್ ಬರ್ತೀವಿ. ನಾನು ಮತ್ತು ಹಾರ್ದಿಕ್ ಇರ್ತಾರೆ. ಸೊ ಇಬ್ಬರು ಡಿಸ್ಕಷನ್ ಮಾಡೋಣ, ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀವಿ ಇಬ್ಬರು. 9 ಗಂಟೆ 15 ನಿಮಿಷಕ್ಕೆ ಎಲ್ಲರೂ ಪ್ಲೀಸ್ ಜಾಯ್ನ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಅಂದರೆ ಈಗಿನ 2nd ಸೆಷನ್ ವಿಡಿಯೋ ಮುಗಿಸ್ತೀನಿ. ಜೈ ಕರ್ನಾಟಕ.